ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ತ್ರೈಮಾಸಿಕ ಕೆಡಿಪಿ ಸಭೆ ಹಾಸ್ಟೆಲ್ಗಳ ಅವ್ಯವಸ್ಥೆಯ ಕುರಿತು ಶಾಸಕರುಗಳ ಅಸಮಾಧಾನ. ಎಸ್ಟಿ ಇಲಾಖೆ ಶ್ರೀಶೈಲ ಕಾಚಾಪುರ ಅಮಾನತಿಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೂಚನೆ. ಓಪೆಕ್ ಆಸ್ಪತ್ರೆ ಪ್ರಗತಿ ಪರಿಶೀಲನೆ. ಹೆಚ್ಚುವರಿ ತುರ್ತು ಚಿಕಿತ್ಸಾ ನಿಗಾ ಘಟಕ ಸ್ಥಾಪಿಸಲು ಕ್ರಮ ಕೈಗೊಳ್ಳಿ. ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಿರ್ದೇಶನ. ಅತ್ಯಾಧುನಿಕ ಆಸ್ಪತ್ರೆ ಸೇವೆಗಳ ಹೆಚ್ಚಳಕ್ಕೆ ಕ್ರಮ. ಶೀಘ್ರದಲ್ಲಿ ಟ್ರಾಮ್ ಸೆಂಟರ್ ಕ್ಯಾನ್ಸರ್ ಚಿಕಿತ್ಸೆ ಪ್ರಾರಂಭ. ಸಚಿವರ ಭರವಸೆ. ಅರೋಳಿ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಅರ್ಚಕ ನೇಮಕ ವಿಳಂಬ. ತುರ್ತು ನೇಮಕಕ್ಕೆ ರಾಮಸ್ವಾಮಿ ಒತ್ತಾಯ. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಲು ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಮನವಿ. ಸಿಯಾತಾಲ ಬಡಾವಣೆಯಲ್ಲಿ ಅವೈಜ್ಞಾನಿಕ ಕಾಲುವೆ ನಿರ್ಮಾಣ ತಡೆಯಲು ಒತ್ತಾಯ. ಜಿಲ್ಲಾಡಳಿತ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ. ಕಾರ್ಮಿಕ ಸಂಘಟನೆ ಆಗ್ರಹ. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಶಿಕ್ಷಣ ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ವಸತಿ ನಿಲಯಗಳಲ್ಲಿ ಇರುವ ಮೂಲಭೂತ ಸೌಲಭ್ಯಗಳನ್ನು ಪರಿಶೀಲನೆ ನಡೆಸಿ ಸರ್ವೆ ಮಾಡಿ ಆಹಾರ ಸೇರಿದಂತೆ ಮಕ್ಕಳಿಗೆ ನೀಡಲಾಗುವ ಅಗತ್ಯ ಸಾಮಗ್ರಿಗಳನ್ನು ಒದಗಿಸುವ ಜೊತೆಗೆ ಮಕ್ಕಳಲ್ಲಿ ಶಿಸ್ತು ಹೆಚ್ಚಿಸಬೇಕು. ಒಂದು ವಸತಿ ನಿಲಯಕ್ಕೆ ಒಬ್ಬರೇ ವಾರ್ಡನ್ ಇರುವಂತೆ ನೋಡಿಕೊಳ್ಳಬೇಕು ಮತ್ತು ಪೂರ್ಣಾವಧಿಯಲ್ಲಿ ಕೆಲಸ ಮಾಡುವಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ 2024 ಡಿಸೆಂಬರ್ 31 ಅಂತ್ಯದವರೆಗಿನ ಪ್ರಗತಿ ವರದಿ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಬಾಕಿ ಇರುವ ವಸತಿ ನಿಲಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಪ್ರತಿ ತಾಲೂಕಿನಲ್ಲಿರುವ ಎಲ್ಲ ಹಾಸ್ಟೆಲ್ಗಳಿಗೆ ಒದಗಿಸಬೇಕಾದ ಸಾಮಗ್ರಿಗಳನ್ನು ಪ್ರತಿ ತಿಂಗಳು 5ನೇ ತಾರೀಕಿನಂದು ಸಾಮಗ್ರಿ ಸರಬರಾಜು ಆಗಿರುವ ಬಗ್ಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಇತರೆ ಇಲಾಖೆಯ ಅಡಿಯಲ್ಲಿ ಬರುವ ವಸತಿ ನಿಲಯಗಳು ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತೆ ನೋಡಿಕೊಳ್ಳಬೇಕು. ಜಿಲ್ಲೆಯಲ್ಲಿ 16 ವಸತಿ ನಿಲಯಗಳಲ್ಲಿ ವಾರ್ಡನ್ಗಳ ಕೊರತೆ ಇದ್ದು, ಕೆಲಸ ಕಡಿಮೆ ಇರುವ ಇಲಾಖೆಯಿಂದ ಸಿಬ್ಬಂದಿಗಳನ್ನು ಪಡೆದುಕೊಂಡು ವಸತಿ ನಿಲಯಗಳ ವಾರ್ಡನ್ಗಳನ್ನಾಗಿಸಬೇಕು ಎಂದರು. ಅಲ್ಲ, ಲೇಔಟ್ ಇಲ್ವಾ ಸಿಟಿಯಲ್ಲಿ? ಸಿಎಸ್ ಇದ್ದ ನೋಡಿ, ಸಿಟಿ ಹತ್ರ ಸಿಟಿ ಅಟ್ಯಾಚ್ ಲೇಔಟ್ಸ್ ಇಲ್ವಾ? ನಡೀತದ ಹಂಗೇನು 100/100 ಹಾಕ್ಬೇಕಂದ್ರೆ ಬರಕಲ್ಲ ಅಂತ ಹೇಳಿ ಇಂಜಿನಿಯರ್ ಅಂದ್ರು 1/2 ಹಾಕ್ಬೇಕಂತ ಹೇಳಿದ್ರೆ ಅದು ಸೈಟ್ ಐತೆ. ಅದೇ ಫೈನಲ್ ಮಾಡಿ, ಅದೇ 2 ಫ್ಲೋರ್ 3 ಫ್ಲೋರ್ ಮಾಡಬಹುದು ವರ್ಟಿಕಲ್ ಹೋಗಿ. ಅದು ಯಾವ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀರಿ? ಇನ್ನು ಬರೀಬೇಕಾ ಸ್ಯಾಂಕ್ಷನ್ಗೆ? ಓಕೆ, ಸೈಟ್ ನೀವು ಹ್ಯಾಂಡ್ ಓವರ್ ಮಾಡಿ. ಚೀಫ್ ಆಫ್ ಹೊಸ ಅಷ್ಟಲ್ಲ ನೀವು ಬರೀರಿ ಅವ್ರಿಗೆ. ಈಗ 30ನೇ ತಾರೀಕು ಮೀಟಿಂಗ್ ಇದೆ ಆಡಿಯೋದು. ಅವಾಗ ಒಂದು ಸೈಟ್ ಕೊಡ್ತಾರೆ, ನೋಡಿ ಐಡೆಂಟಿಫೈ ಮಾಡಿ ಅದನ್ನ ನಾವು ಪೋಸ್ಟ್ ಮೆಟ್ರಿಕ್ 5 ಇದೆ ಸರ್. ಪೋಸ್ಟ್ ಮೆಟ್ರಿಕ್ 5 ಇದೆ, ಅದ್ರಾಗ ಬಾಯ್ಸ್ 3, ಗರ್ಲ್ಸ್ 2 ಇದೆ ಸರ್. ಹೇಳ್ತೀನಿ ಸರ್.
ಬಾಡಿಗೆ ಇರೋದಕ್ಕೆ ಈಗ ಲಿಫ್ಟಲ್ವರೆಗೆ ನಡೆದಿದೆ ಸರ್, ಬಿಲ್ಡಿಂಗ್ ನಡೆದಿದೆ. ಆಮೇಲೆ ಪ್ರೀ ಮೆಟ್ರಿಕ್ 6 ಇದೆ ಸರ್. ಅದರಲ್ಲಿ ಬಾಲಕಿಯರ್ದು ಬಾಡಿಗೆ ಇರೋದು 2 ಇದೆ ಸರ್ ಸಿಂಧನೂರಲ್ಲಿ. ಒಂದು ಪ್ರೀ ಮೆಟ್ರಿಕ್ ಗರ್ಲ್ಸ್ ನಡೆದಿದೆ ಸರ್. ಡಾಕ್ಯುಮೆಂಟ್ ಬೇಕಿದ್ರೆ ಪ್ರಪೋಸಲ್ ಕೊಡಿ. ಅದು ಎಷ್ಟಿದಲ್ಲ? ಇಲ್ಲ ಸರ್, ನಮ್ಮ ಹತ್ರ ದುಡ್ಡಿದೆ, ಇದ್ರ ಪ್ರಪೋಸಲ್ ಕೊಡಿ DC. ಇಷ್ಟು ವರ್ಷದ ಇವ್ರು ಹೇಗೆ ಬಿಟ್ಟರೆ ಹೆಂಗಂತ ಹೇಳೋದು? ಎಷ್ಟು ವರ್ಷದಿಂದ ಮತ್ತೆ ನೀವು ವಸತಿ ಶಾಲೆ ಅಂದ್ರೆ ನೀವೊಂದು 5 ವರ್ಷ ಆಯ್ತು ಅಂತ ಹೇಳ್ತಿದ್ರಿ. ಸಭೆಗೆ ಗೈರಾದ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗೆ ನೋಟಿಸ್ ನೀಡುವಂತೆ ಸೂಚನೆ ನೀಡಿದರು. ಪ್ರತಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸದೆ ಅನುಪಯುಕ್ತವಾದ ವಸತಿ ನಿಲಯಗಳನ್ನು ಸರ್ವೆ ಮಾಡಿಸಿ ದುಸ್ಥಿತಿಗೆ ತಲುಪಿದ ವಸತಿ ನಿಲಯಗಳನ್ನು ಉಪಯೋಗವಾಗುವಂತೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಆಹಾರದಲ್ಲಿ ಕಳಪೆ ಕಂಡು ಬಂದಲ್ಲಿ ವಾರ್ಡನ್ ಮತ್ತು ತಾಲೂಕು ಅಧಿಕಾರಿ ಹೊಣೆಗಾರರಾಗುತ್ತಾರೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಮೊದಲೇ ಶಿಕ್ಷಕರ ಕೊರತೆ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆಯಿಂದ ವಸತಿ ನಿಲಯಗಳಿಗೆ ವಾರ್ಡನ್ಗಳನ್ನು ನೇಮಕ ಮಾಡಿಕೊಳ್ಳಬಾರದು ಎಂದು ಸೂಚನೆ ನೀಡಿದರು. Yes, come without any preparation to this meeting. And Pragati Parshin ಇದೆ, ಅವರಿಗೆ not aware of what is happening. You recommend for who is the competent authority? You recommend for suspension. You see, I want a clear message. We give all officers here. If you come, ಆಗುತ್ತೆ ಹೋಗುತ್ತೆ ಅಂತ ಬಂದ್ರೆ, then you will get responsibility to refer for suspension. ಅಟ್ಲೀಸ್ಟ್ ನಿಮ್ಗೆ ಇರೋದೇ ಪರಿಶಿಷ್ಟ ಪಂಗಡದ್ದು 3-4 ಪೇಜ್ ಇದೆ. ಇರೋದೇ 1, 2, 3 ಪೇಜ್ ಇದೆ. ಕೇಳ್ತಾರೆ ನಮ್ಗೆ ಮೀಟಿಂಗ್ ಅಲ್ಲಿ ಇದೇನ್ ಪ್ರೋಗ್ರೆಸ್ ಇದೆ ಅಂತ ನೋಡ್ಕೊಂಡ್ಬರ್ಬೇಕಂತ ನಿಮಗೆ ಜ್ಞಾನ ಇಲ್ಲ ಅಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಗೆ ಬಿಡುಗಡೆಯಾಗಿರುವ ಹಣ, ಅನುದಾನ ಹಾಗೂ ಖರ್ಚು ಮಾಡಿರುವ ಬಗ್ಗೆ ಮಾಹಿತಿ ಇರಬೇಕು. ನಿಮ್ಮ ಕೆಳಗಿನ ಸಿಬ್ಬಂದಿಗಳ ಮೇಲೆ ಬಿಟ್ಟರೆ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಾರೆ. ST ಅಧಿಕಾರಿ ಶ್ರೀಶೈಲ ಕಾಸಾಪುರ ಅವರು ಸಭೆಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಬಂದಿರುವ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತುಗೊಳಿಸಲು ಶಿಫಾರಸು ಮಾಡಿ ಎಂದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಜಿಪಂ CEO ಅವರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ರಿ, ಹಂಪಯ್ಯ ನಾಯಕ್, ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ, ಜಿ ಕರೆಮ್ಮ ನಾಯಕ್, MLC A ವಸಂತಕುಮಾರ್, ಬಸನಗೌಡ ಬಾದರ್ರಿ, ಜಿಲ್ಲಾಧಿಕಾರಿ ಕೆ ನಿತೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, SP M ಪುಟ್ಟಮಾದಯ್ಯ, ನಾಮ ನಿರ್ದೇಶಿತ ಸದಸ್ಯರಾದ ಪಾಮಯ್ಯ ಮುರಾರಿ, ವಿಶ್ವನಾಥ್ ಪಾಟೀಲ್, ವಿರುಪಣ್ಣ, ರುದ್ರಗೌಡ ಮಹಾಂತಗೌಡ, APMC ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ ಸೇರಿದಂತೆ ಇತರರು ಇದ್ದರು. ಅತ್ಯಾಧುನಿಕ ಸೇವೆಗಳನ್ನು ಒದಗಿಸಲು ಅಗತ್ಯವಿರುವ ಹೆಚ್ಚುವರಿ ತುರ್ತು ನಿಗಾ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಜನರಿಗೆ ಗುಣಮಟ್ಟ ಸೇವೆ ಒದಗಿಸಲು ಮತ್ತಷ್ಟು ಪ್ರಯತ್ನಗಳನ್ನು ನಿರ್ವಹಿಸಬೇಕೆಂದು ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸೂಚಿಸಿದರು. ಅವರಿಂದು OPEC ಅತ್ಯಾಧುನಿಕ ಆಸ್ಪತ್ರೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿ ವಿಭಾಗವಾರು ಪ್ರಗತಿಯ ಮಾಹಿತಿ ಪಡೆದರು. ಕಾರ್ಡಿಯಾಲಜಿ ಮತ್ತೆ ನೆಫ್ರಾಲಜಿ ಸೇರಿದಂತೆ ಕಾರ್ಯನಿರ್ವಹಿಸುತ್ತಿರುವ ತುರ್ತು ಚಿಕಿತ್ಸಾ ನಿಗಾ ಘಟಕಗಳನ್ನು 5ಕ್ಕೆ ಹೆಚ್ಚಿಸಿ ಡಯಾಲಿಸಿಸ್, ಮಕ್ಕಳ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಕ್ಯಾಥಲ್ಯಾಬ್ ಸೇರಿ ಹೆಚ್ಚುವರಿ ತುರ್ತು ನಿಗಾ ಘಟಕ ಪ್ರಾರಂಭಿಸಲು ಅಂದಾಜು ಪಟ್ಟಿ ಸಲ್ಲಿಸಲು ಸೂಚಿಸಿದರು. ಹೃದಯ ಸಂಬಂಧಿ ರೋಗಿಗಳು ಸೇರಿದಂತೆ ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್, ಬೆಂಗಳೂರಿಗೆ ರೋಗಿಗಳನ್ನು ಕಳುಹಿಸದೆ OPEC ಆಸ್ಪತ್ರೆಯಲ್ಲಿಯೇ ಲಭ್ಯವಿರುವ ಸೌಲಭ್ಯಗಳ ಮೂಲಕ ಜನರಿಗೆ ಗುಣಮಟ್ಟ ಸೇವೆ ಒದಗಿಸಿ ಅಗತ್ಯ ಬಿದ್ದರೆ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ರವಾನಿಸುವಂತೆ ಸೂಚಿಸಿದರು. Whatever you want, I'll give. You make a list of all the department equipments, whatever is required. Whatever they request, we'll give. But it should be, patient should be taken care of. And I want all the doctors to be here on time. ಯಾರು 4:15 ಮುಂಚೆ ಹೋಗಿ ನೀವು OPDಯಲ್ಲಿ ಕಂಡ್ರೆ I am going to suspend them that day. You keep it in mind, there will be no leniency to anybody. I want you to work here till 4:30. Full time ಇದ್ರೆ ಇರಿ, ಇಲ್ಲ ಅಂದ್ರೆ if you want to quit, you quit. There are many people standing in line to join here. But don't embarrass the government, don't embarrass
the public representative, see all the time the press people are telling, ಏನು ನೋಡಿ ಅವ ಅಲ್ಲಿದ್ದಾನೆ ಇಲ್ಲಿದ್ದಾನೆ. So I should not, ಅಂತ ಏನಾದರೂ ಕಂಪ್ಲೇಂಟ್ ಇದ್ರೆ DC will be directly monitoring this. Yes. You take all the measures and if there is anything you propose, will suspend him. You should ensure discipline here. And in the meantime, whatever is entitlement to them, whatever promotions ಯಾವುದು ಬಿಡಬಾರ್ದು, ಅವ್ರಿಗೆ ಯಾವುದು whatever entitlement to all the doctors, we should give them their due and give them respect as well. You treat them well. You whatever they ask you do, what our in time the OT time, whatever they earn, you should be responsive. And once in every month you come and review here, department wise. And you should take all the HODs and doctors in confidence, and all the HODs will be responsible for the staff down them. Their discipline, their timings, everything, HOD will be responsible. And if some staff is not cooperating or trying to strong arm, we will throw him out mercilessly. That you should take ensure. You have my full backing. Okay. ಅಗತ್ಯವಿರುವ ಸಿಬ್ಬಂದಿಗಳನ್ನು ನೇಮಿಸಲು ನೇಮಕಾತಿ ನಡೆಸುವಂತೆ ಸೂಚಿಸಿದ ಸಚಿವರು ಡಯಾಲಿಸಿಸ್ ಯಂತ್ರಗಳನ್ನು ಹೆಚ್ಚುವರಿಯಾಗಿ 4 ಅಳವಡಿಸಲಾಗುತ್ತಿದೆ. ಇನ್ನುಳಿದ 4 ತಾಲೂಕು ಕೇಂದ್ರಗಳಲ್ಲಿ ಅಳವಡಿಸಲಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ತಿಳಿಸಿದರು. ಜಿಲ್ಲಾಧಿಕಾರಿ ನಿತಿನ್ ಮಾಹಿತಿ ನೀಡಿ ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ CSR ಅನುದಾನದಲ್ಲಿ 8 ಡಯಾಲಿಸಿಸ್ ಯಂತ್ರಗಳನ್ನು ನೀಡಲು ಮುಂದೆ ಬಂದಿದೆ ಎಂದು ಮಾಹಿತಿ ನೀಡಿದರು. 8 ದಿನಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಸೇವೆ ಪ್ರಾರಂಭಿಸಬೇಕೆಂದು ಸಚಿವರು ಸೂಚಿಸಿದರು. And this one more OT what was 4 OT that one post-care cases we have space, sir. yeah you plan these two. Yes, sir. Yes. You ಯಾರು ಕೇಚಸ್ ಇಬ್ಬಿಂದ ಯಾರು ಬಂದಿದ್ದಾರೆ ಬಟ್ ಏನು ಕೆಲಸನೇ ನಿಮ್ದೆಲ್ಲ ಭಾಳ ಡಿಲೇ ಆಗ್ತಾಯಿದೆ ನಿಮ್ದೆಲ್ಲ ವರ್ಕು ವಿಲ್ ರಿವ್ಯೂ ಲೆಟರ್ ಆನ್. ಈಗ ಇವೆರಡು ನಿಮ್ಮ OTಗೆ ಯು ಗೆಟ್ ಇಟ್ ಡನ್. ಒನ್ ವೇರ್ ಯು ಆರ್ ಸ್ಟಾರ್ಟಿಂಗ್ ಟ್ರಾಮಾ ವಿಲ್ ಹ್ಯಾವ್ one OT there. One OT adjacent to it is better to be adjacent to you. Yes, sir. Yes, sir. And one OT we should plan adjacent to cath lab. So these two you get an estimate as. And we are lacking staff nurse in cardiac ICU. And cardiac ICU, how many beds are you operating? 10 beds, sir. What is the occupancy? Occupancy almost this. You can take whatever Jaydeva is doing, you can take from them, isn't it? Yeah, post ಇದೆ. You ensure that all you ಎಲ್ಲ call for ಮಾಡಿ, recruit ಮಾಡಿ. Recruit ಮಾಡಿ ತಗೊಳ್ಳಿ, for 3 months ತಗೊಳ್ಳಿ first ಈಗ, ಆಮೇಲೆ next we'll see. Sir, for OPEC also 12. ಅಲ್ಲಿ ಏನು ರಿಕ್ವೈರ್ಮೆಂಟ್ ಅದು ಕರೀರಿ, ನಿಮ್ಮ ಹತ್ರ ಏನು ಸ್ಯಾಂಕ್ಷನ್ ಇದೆ ಅದನ್ನು ಕರ್ಬಿಡಿ. So broad specialty people after their MD/MS, sir, here they will be. Yeah. Sir, that is true. ಮೂರು ಜನ ಸೇರ್ಕೊಂಡು Happened, though JR they got PG seat. All of a sudden ನೀವು ಹೊಡಿಯೋ ಪಾಯಿಂಟ್ ಮತ್ತೆ ಕಾಲ್ ಮಾಡಿ ಮಾಡಿದ್ವಿ ಸರ್. ಸಾಮಾನ್ಯವಾಗಿ ಡೈರೆಕ್ಟರ್ ಸರ್ ಟೆಸ್ಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಮ್ಯಾನ್ ಪವರ್ ಬಂದು CP PRCP you are doing? ಮಾಡ್ತಾ ಇದ್ದೀವಿ. At least visit once to INE. What we have seen in the day-to-day procedures, most 95% of them are not willing for any live donation. They are not even ready to go get waitlisted also for a given Saturday in Bangalore INE for organ donation. They are not even willing to go there also. ಓಪೆಕ್ ಆಸ್ಪತ್ರೆಯಲ್ಲಿಯೇ ಮೂತ್ರಕೋಶ ಅಳವಡಿಕೆ ವ್ಯವಸ್ಥೆ ಪ್ರಾರಂಭಿಸಿ ಬೇಕಿರುವ ಸೌಲಭ್ಯಗಳ ಕುರಿತು ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದರು. ತಜ್ಞ ವೈದ್ಯರು ಕಳೆದ 10 ವರ್ಷಗಳಿಂದ ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದರೂ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣುತ್ತಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆಗೆ ಬೇಕಾದ ಯಂತ್ರೋಪಕರಣ ಹಾಗೂ ಸಿಬ್ಬಂದಿಗಳನ್ನು ಒದಗಿಸಲು ಸೂಚಿಸಿದರು. ದಂತ ಚಿಕಿತ್ಸೆಗೆ ರೋಗಿಗಳ ಸಂಖ್ಯೆ ಕಡಿಮೆ ಇದ್ದು ವೈದ್ಯರು ರಿಮ್ಸ್ನಲ್ಲಿ ರೋಗಿಗಳ ತಪಾಸಣೆ ನಡೆಸಬೇಕೆಂದರು. ಓಪೆಕ್ ಆಸ್ಪತ್ರೆ ಅಭಿವೃದ್ಧಿ ಕಾಮಗಾರಿ ವೇಗ ಬಾಕಿ ಉಳಿದಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ 1 ವರ್ಷದಿಂದ 2 ಲಿಫ್ಟ್ ಕಾಮಗಾರಿ ಬಾಕಿ ಉಳಿದಿದೆ. ನರ್ಸಿಂಗ್ ವಿದ್ಯಾರ್ಥಿಗಳ ವಸತಿ ನಿಲಯ ಕಳೆದ 7 ವರ್ಷಗಳಿಂದ ಕಾಮಗಾರಿ ಅಪೂರ್ಣವಾಗಿದೆ. ಔಷಧಿ ಉಗ್ರಾಣ ಕಾಮಗಾರಿ ಟೆಂಡರ್ ಹಂತದಲ್ಲಿದೆ. ಮಾರ್ಚ್ ಅಂತ್ಯದೊಳಗೆ ಎಲ್ಲ ಕಾಮಗಾರಿ ಪೂರ್ಣಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಕಾಮಗಾರಿಯನ್ನು ನೀಡುವುದನ್ನು ನಿರ್ಬಂಧಿಸಲಾಗುತ್ತದೆ ಎಂದು ಎಚ್ಚರಿಸಿದರು. last few months we have been a part of some of the changes we have been observing in Excel. So in that I want to highlight some of the points briefly, sir. Coming to the number 1, sir. So we have started daily chemotherapy. So
we thought that chemotherapy will be an easy and early possible thing. So we took up that and initiated that, sir, and we have established a daycare chemotherapy of 15-bed capacity in that 5 beds is for adults and 10 beds for adults and 5 beds for the pediatrics. In that, sir, we have appointed a medical oncologist. We have requested him to come at least 3 to 4 days in a week, and he is coming now. Do you have this sanction post in oncology? Yes, sir. So we requested one pediatric oncologist to come at least twice in a month to suggest our medical oncologist and ಓಪೆಕ್ ಮತ್ತು ರಿಮ್ಸ್ ಕ್ಯಾಂಪಸ್ ಅಭಿವೃದ್ಧಿಗೆ ನೀಲನಕ್ಷೆ ಸಿದ್ಧಪಡಿಸಿ ಪ್ರಸ್ತಾವನೆ ಸಲ್ಲಿಸಿ ಮಾಸ್ಟರ್ ಪ್ಲಾನ್ ಒಳಗೊಂಡಿರುವ ಆಕರ್ಷಣೀಯ ಸೌಲಭ್ಯ ಒದಗಿಸುವಂತೆ ಸೂಚಿಸಿದರು. ತಜ್ಞ ವೈದ್ಯರು ಸಂಜೆ 4:30ರವರೆಗೆ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆ ನೀಡಬೇಕು. ಖಾಸಗಿ ಸೇವೆ ಒದಗಿಸುವುದು ಕಂಡು ಬಂದರೆ ಸೇವೆಯಿಂದ ಅಮಾನತುಗೊಳಿಸುವುದಾಗಿ ತಾಕೀತು ಮಾಡಿದರು. ಸಭೆಯಲ್ಲಿ ಶಾಸಕ ಹಂಪನಗೌಡ ಬಾದರ್ವಿ, ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಓಪೆಕ್ ಆಸ್ಪತ್ರೆ ವಿಶೇಷಾಧಿಕಾರಿ ಡಾಕ್ಟರ್ ರಮೇಶ್ ಸಾಗರ್, ಡಾಕ್ಟರ್ ದುರ್ಗೇಶ್, ರಿಮ್ಸ್ ನಿರ್ದೇಶಕ ಸೇರಿ ತಜ್ಞ ವೈದ್ಯರು ಇದ್ದರು. ಅತ್ಯಾಧುನಿಕ ಸೇವೆ ಓಪೆಕ್ ಆಸ್ಪತ್ರೆ ಸಿದ್ಧಗೊಂಡಿದ್ದು ಹೊರ ಮತ್ತು ಒಳ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ಶೀಘ್ರದಲ್ಲಿಯೇ ಟ್ರಾಮ್ ಕ್ಯಾನ್ಸರ್ ಚಿಕಿತ್ಸೆ ಒದಗಿಸಲು ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅತ್ಯಾಧುನಿಕ ಸೇವೆಗೆ ಒದಗಿಸಲು ಬೇಕಾದ ಎಲ್ಲ ಹಣಕಾಸು ಹಾಗೂ ಇತರೆ ಸೌಲಭ್ಯ ಒದಗಿಸಲಾಗಿದೆ. ಹಂತ ಹಂತದಲ್ಲಿ ಚಿಕಿತ್ಸಾ ವ್ಯವಸ್ಥೆ ಬಲಗೊಳಿಸಲಾಗುತ್ತದೆ. ಕಳೆದ ಬಾರಿ ನಡೆದ ಸಭೆಯಲ್ಲಿ ನೀಡಲಾಗಿದ್ದ ಗುರಿಯನ್ನು ತಲುಪಲಾಗದೆ ಇನ್ನಷ್ಟು ಕಾಮಗಾರಿ, ಯಂತ್ರೋಪಕರಣ, ಸಿಬ್ಬಂದಿ ನೇಮಕಾತಿ ನಡೆಯಬೇಕಿದೆ. ಆರ್ಥಿಕ ಇಲಾಖೆ ಅನುಮತಿ ಹಾಗೂ ಸ್ಥಳೀಯವಾಗಿಯೇ ನೇಮಕಾತಿ ಮಾಡುವ ಅವಕಾಶಗಳನ್ನು ಬಳಸಿಕೊಂಡು ಗುಣಮಟ್ಟ ಸೇವೆ ಒದಗಿಸಲು ಕ್ರಮ ವಹಿಸುತ್ತಿರುವುದಾಗಿ ಹೇಳಿದರು. ಒಪೇಕಲ್ಲಿ ಕಳೆದ ಸಾರಿ ನಾನು ರಿವ್ಯೂ ಮಾಡಿದಾಗ ಇದು ಕೊಟ್ಟಿದ್ದೇವೆ ಟಾರ್ಗೆಟ್, ಯಾವ ಇಲಾಖೆಯಲ್ಲಿ ಏನಾಗಬೇಕು, ಏನೇನು ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಇಲ್ಲಿ ಡೆಪ್ಟಿ ಕಮಿಷನರು ಕೂಡ ಪರ್ಸ್ನಲಿ ಬಂದು ಮಾನಿಟರ್ ಮಾಡಿ ಇಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಎಲ್ಲ ಇಲಾಖೆಯಲ್ಲಿ ನಂಬರ್ಸ್ ಆಫ್ ಸರ್ಜರೀಸ್ ಇಂಪ್ರೂವ್ ಆಗಿದೆ, ನಂಬರ್ ಆಫ್ ಪೇಷಂಟ್ಸ್ ಇಂಪ್ರೂವ್ ಆಗಿದೆ, ಪೇಷಂಟ್ ಕೇರ್ ಇಂಪ್ರೂವ್ ಆಗಿದೆ. ಆಮೇಲೆ ಇಲ್ಲಿ ಕ್ಯಾನ್ಸರ್ ಸರ್ಜರೀಸ್ನೂ ಸ್ಟಾರ್ಟ್ ಮಾಡಿದ್ದೀವಿ, ಜೊತೆ ಮೆಡಿಕಲ್ ಆಂಕಾಲಜಿನೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ರೇಡಿಯೇಷನ್ ಮಾಡಬೇಕು, ಟ್ರಾಮಾ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದಿದೆ. ಈಗ ಒಪೇಕು ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಕಳೆದ 1 ವರ್ಷದಲ್ಲಿ. ಮುಂದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಉದ್ದೇಶನೂ ಓಪೆಕ್ ಆಸ್ಪತ್ರೆಯನ್ನು ಏಕಾಏಕಿ ಸ್ವಾಯತ್ತ ಸಂಸ್ಥೆಯಾಗಿ ನಿರ್ವಹಿಸಲು ಕಷ್ಟ ಸಾಧ್ಯವಾಗಿರುವುದರಿಂದ ಪ್ರತ್ಯೇಕ ಅಕೌಂಟ್ ಮೂಲಕ ನಿರ್ವಹಣೆ ಮಾಡಲಾಗುತ್ತಿದೆ. ಎಲ್ಲ ಸೇವೆಗಳು ಕಾರ್ಯಾರಂಭದ ನಂತರ ಸ್ವಾಯತ್ತ ಸಂಸ್ಥೆ ಮಾಡುವ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದರು. ಹಾಸ್ಪಿಟಲ್ ನಾನು ಹಿಂದೆ ಸಚಿವನಿದ್ದ ಇಲ್ಲಿ ಕೇಳಿ ಹಿಂದೆ ನಾನೇ ಸಚಿವನಾಗಿದ್ದಾಗ ಇದಕ್ಕೆ ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಮಾಡಿಸಿದ್ದೀನಿ. ಹೆಡ್ ಆಫ್ ಅಕೌಂಟ್ ಇಲ್ಲಿ ಕೇಳಿ, ಹೆಡ್ ಆಫ್ ಅಕೌಂಟ್ ಸಪ್ರೇಟ್ ಅಂದರೆ ಇಟ್ಸ್ ಇಂಡಿಪೆಂಡೆಂಟ್. ಯಾಕಂದರೆ ಅದಕ್ಕೆ ಎವ್ರಿ ಇಯರ್ ಸಪ್ರೇಟ್ ಮನಿ ಇಸ್ ಅಲೋಕೇಟೆಡ್ ಫಾರ್ ದಿಸ್ ಹಾಸ್ಪಿಟಲ್. ಅದು ಯಾಕೆ ಮಾಡಿಸಿದ ಅಂದರೆ ಇದು ಇಂಡಿಪೆಂಡೆಂಟಾಗಿ ಫಂಕ್ಷನ್ ಮಾಡಬೇಕು ಅಂತ. ಇದನ್ನು ಅಟೋನಮಸ್ ಅಂತ ನಾವು ಯಾಕೆ ಡಿಕ್ಲೇರ್ ಮಾಡಿಲ್ಲ, ಇದು ಯಾಕೆ ರಿಮ್ಸಿಗೆ ಅಟ್ಯಾಚ್ ಇಟ್ಟಿದ್ದೀವಿ ಅಂತಂದರೆ ಇದರಲ್ಲಿ ಅಡ್ವಾಂಟೇಜಸ್ ಏನಿದೆ ಅಂದರೆ ನಾವು ಏನಾದರೂ ಇಲ್ಲಿ ಅಡಿಷ್ನಲ್ ರಿಕ್ವೈರ್ಮೆಂಟ್ ಇದ್ದರೆ ರಿಮ್ಸಿಂದ ನಾವು ತೊಗೋಬೋದು ಅಂತ ಇಲ್ಲಿಂದಲೇ. ಸೊ ಟು ಅಸಿಸ್ಟ್ ಇಲ್ಲಿ ಕೇಳಿ ಹಾಗೇನು ಅವಶ್ಯಕತೆ ಇಲ್ಲ. ವಿಲ್ ಮೇಕ್ ಇಟ್ ಇಂಡಿಪೆಂಡೆಂಟ್ ಸ್ಲೋಲಿ. ನೌ ದ ಟೈಮ್ ಎಸ್ ಕಮ್ ಫಾರ್ ಒಪೇಕ್ ಟು ಬಿ ಇಂಡಿಪೆಂಡೆಂಟ್ ಬಿಕಾಸ್ ನೌ ವಿ ವಾಂಟ್ ಟು ಫಂಕ್ಷನ್ ಇಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ದ್ಯಾನ್ ವಿಲ್ ಸ್ಲೋಲಿ ಲೆಟ್ ಇಟ್ ಗೋ. ಏನಾಗಿದೆ, ಇದಕ್ಕೆ ಸಾಕಷ್ಟು ಇಕ್ವಿಪ್ಮೆಂಟ್ ಬೇಕಿನ್ನು, ಸಾಕಷ್ಟು ಎಸ್ಟಾಬ್ಲಿಷ್ಮೆಂಟು, ಮ್ಯಾನ್ ಪವರು. ನಾವು ರಿಮ್ಸಿಂದ ಇದಕ್ಕೆ ಸಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಟ್ ವಿಲ್ ರಿಕ್ವೈರ್ ಸಮ್ ಮೋರ್ ಡೇ ಹ್ಯಾಂಡ್ ಹೋಲ್ಡಿಂಗ್, ದ್ಯಾನ್ ಇಟ್ ವಿಲ್ ಬಿಕಮ್ ಇಂಡಿಪೆಂಡೆಂಟ್. ಈ ಸಂದರ್ಭದಲ್ಲಿ ಶಾಸಕ ದದ್ದಲ್ ಬಸನಗೌಡ, ಎ ವಸಂತಕುಮಾರ್ ಸೇರಿ ಹಲವರು ಇದ್ದರು. ತಾಲೂಕಿನ ಅರೋಳಿ ಗ್ರಾಮದ ಶ್ರೀ ಹುಲಿಗೆಮ್ಮ ದೇವಸ್ಥಾನಕ್ಕೆ ಅರ್ಚಕರ ನೇಮಕ ಮಾಡಲು ಸರ್ಕಾರ ವಿಳಂಬ ಮಾಡುತ್ತಿದ್ದ ಗ್ರಾಮದಲ್ಲಿ ಅರ್ಚಕರಾಗಲು ಪೈಪೋಟಿ ನಡೆದಿದೆ. ಇದರಿಂದಾಗಿ ಗ್ರಾಮದಲ್ಲಿ ಅಶಾಂತಿ ಉಂಟಾಗಿದ್ದು ತಕ್ಷಣವೇ ಅರ್ಚಕರನ್ನು ನೇಮಿಸಬೇಕೆಂದು ಅಂಬೇಡ್ಕರ್ ಯುವ ಪಡೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಸ್ವಾಮಿ ಅರೋಳಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅರೋಳಿ ಗ್ರಾಮದ ಶ್ರೀ ಹುಲಿಗೆಮ್ಮ ದೇವಸ್ಥಾನಕ್ಕೆ ಈ ಹಿಂದೆ ಅರ್ಚಕರು ಇರಲಿಲ್ಲ.
ವಂಶ ಪರಂಪರೆಯಾಗಿ ಬೇರೆಯವರು ಮಾಡುತ್ತಿದ್ದು ಇದೀಗ ಧಾರ್ಮಿಕ ದತ್ತಿ ಇಲಾಖೆ ವಹಿಸಿಕೊಂಡ ಬಳಿಕ ಅರ್ಚಕರಾಗಲು ಗ್ರಾಮದಲ್ಲಿ ಪೈಪೋಟಿ ನಡೆದಿದೆ. ಮುಖ್ಯ ಅರ್ಚಕರಾಗಲು ರಾಜಪ್ಪ, ಸುಧಮ್ಮ, ಉದಯ್ ಇವರ ಅರ್ಚಕರಾಗಲು ನಾ ಮುಂದು ತಾ ಮುಂದು ಎಂದು ಪೈಪೋಟಿಗೆ ಇಳಿದಿದ್ದಾರೆ. ಈ ಬಗ್ಗೆ ಪ್ರತಿದಿನ ಚರ್ಚೆಗಳು, ಗಲಾಟೆಗಳು ನಡೆಯುತ್ತಿವೆ. ಅರ್ಚಕರ ವಿವಾದದಿಂದಾಗಿ ಹುಲಿಗೆಮ್ಮ ದೇವಸ್ಥಾನಕ್ಕೆ ಕಳಂಕ ತರುತ್ತಿದ್ದಾರೆ ಎಂದರು. ಜಿಲ್ಲಾಡಳಿತ, ಧಾರ್ಮಿಕ ದತ್ತಿ ಇಲಾಖೆಯ ತಹಶೀಲ್ದಾರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇದಕ್ಕೆ ನೇರ ಹೊಣೆಯಾಗಿದ್ದಾರೆ. ಅರ್ಚಕರನ್ನು ನೇಮಕ ಮಾಡದೆ ವಿಳಂಬದಿಂದಾಗಿ ಗ್ರಾಮದಲ್ಲಿ ಅಶಾಂತಿ ಉಂಟಾಗಿದೆ. ತಹಶೀಲ್ದಾರ್ ಅವರು 1 ವಾರದೊಳಗೆ ಹುಲಿಗೆಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರನ್ನು ನೇಮಕ ಮಾಡಬೇಕು. ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಇಲ್ಲದಿದ್ದರೆ ಗ್ರಾಮದಿಂದ ಜಿಲ್ಲಾಧಿಕಾರಿವರೆಗೆ ಪಾದಯಾತ್ರೆ ನಡೆಸಿ ಹೋರಾಟ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಸಭೆಗಳು ಮತ್ತು ದಬ್ಬಾಳಿಕೆಗಳು ನಡೆಸುತ್ತಾ ಅರವಲಿ ಗ್ರಾಮದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದಾರೆ. ವಾರಕ್ಕೆ ತಿಂಗಳಿಗೆ ಲೆಕ್ಕ ಇಲ್ಲದಂಗೆ ಸಭೆ ಮತ್ತು ಗಲಾಟೆಗಳನ್ನು ನಡೆಸಿಕೊಂಡು ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದ ಸ್ಥಳಕ್ಕೆ ಕಳಂಕ ಬರುವ ಸಾಧ್ಯತೆ ಇದೆ. ಮುಖ್ಯ ಅರ್ಚಕರ ವಿವಾದದಲ್ಲಿ ಅರ್ಚಕರ ಪ್ರಾಣ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಗಲಾಟೆಗಳು ಆಗುವುದರಿಂದ ಊರಿನ ಗೌರವ ಮತ್ತು ಘನತೆಗೆ ಧಕ್ಕೆ ಬರುವ ಸಾಧ್ಯತೆಗಳಿದ್ದರೂ ಕೂಡ ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿರುವುದು ಇದು ಖಂಡನೀಯ. ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಸರ್ಕಾರವು ನಿಯಂತ್ರಣದಲ್ಲಿದ್ದರೆ, ಆದರೆ ಸರ್ಕಾರ ಹುಲಿಗೆಮ್ಮ ದೇವಿ ದೇವಸ್ಥಾನದ ಬಜೆಟ್ಗೆ ಮಾತ್ರ ಜವಾಬ್ದಾರಿ ವಹಿಸಿತು. ಆದರೆ ಹುಲಿಗೆಮ್ಮವ್ವ ದೇವಿಯ ಒಂದು ಗೌರವ ಮತ್ತು ಘನತೆಗೆ ಮತ್ತು ಅರವಲಿ ಗ್ರಾಮದ ಒಂದು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ. ಇದಕ್ಕೆ ನೇರ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ನೇರ ಕಾರಣ ಆಗಿರುತ್ತಾರೆ. ಈ ವಿಚಾರದಲ್ಲಿ ನಾವು ನೇರವಾಗಿ ಒಂದು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರಿಗೆ ಹೇಳ್ತಿದ್ದೇವೆ. ಈ ಸಂದರ್ಭದಿಂದ ನಾವು ಪತ್ರಿಕಾ ಮುಖಾಂತರ ಕೇಳ್ಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಿ ಈ ದಿನದಿಂದ ಅರವಲಿ ಗ್ರಾಮದಲ್ಲಿ ಯಾವುದಾದರೂ ಹುಲಿಗೆಮ್ಮವ್ವ ದೇವಸ್ಥಾನದ ವಾತಾವರಣದಲ್ಲಿ ಏನಾದರೂ ಸಮಸ್ಯೆಗಳಾದರೆ, ಅನಾಹುತಗಳಾದರೆ ಅದಕ್ಕೆ ನೇರ ಕಾರಣ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರವಾಗಿರ್ತಾರೆ. ಇದೇ ರೀತಿಯಾಗಿ ಇನ್ನೂ ಒಂದೇನೆಂದರೆ, ವಿಶೇಷವಾಗಿ ನಮ್ಮ ಅರವಲಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಭೇಟಿ ಕೊಟ್ಟು ವಿಶೇಷವಾಗಿ ಸರ್ವ ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತು ಈ ಸಂದರ್ಭದಲ್ಲಿ ಬಜಾರಪ್ಪ ರವಿಕುಮಾರ್ ಇದ್ದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಡೆಗಟ್ಟಬೇಕು ಮತ್ತು ಸಾಲ ಮರುಪಾವತಿಗೆ ಕಾಲಾವಕಾಶ ಕಲ್ಪಿಸಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಾಲ ವಸೂಲಾತಿಗಾಗಿ ಮೈಕ್ರೋ ಫೈನಾನ್ಸ್ ಕಂಪನಿ ವಿವಿಧ ಸಂಘ ಸಂಸ್ಥೆ ಹಾಗೂ ಖಾಸಗಿ ಸಹಕಾರಿ ಸಂಘ ಸಂಸ್ಥೆಗಳು ಗ್ರಾಹಕರಿಗೆ ಕಿರುಕುಳ ನೀಡುತ್ತಿದ್ದು, ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ವಾರ, 15 ದಿನ, ತಿಂಗಳ ಬಡ್ಡಿಯಲ್ಲಿ ಸಾಲ ಪಡೆದಿದ್ದು, ಸರಿಯಾದ ವ್ಯಾಪಾರ ಇಲ್ಲದೆ ಕೌಟುಂಬಿಕ ಸಮಸ್ಯೆಗಳಿಂದ ಸಾಲ ಮರುಪಾವತಿ ಸಾಧ್ಯವಾಗದೆ ಹಲವಾರು ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿವೆ. ಕಂಪನಿಗಳ ಕಿರುಕುಳದಿಂದ ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ನಿವಾಸಿ ಶರಣಬಸವ ಎನ್ನುವ ವ್ಯಕ್ತಿ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೂಡಲೇ ಸರ್ಕಾರ ಮುಂದಾಗುವ ಅನಾಹುತ ತಪ್ಪಿಸಬೇಕು. ಸಾಲ ಮರುಪಾವತಿಗೆ 6 ರಿಂದ 12 ತಿಂಗಳ ಕಾಲಾವಕಾಶ ಕಲ್ಪಿಸಬೇಕು. ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ಶರಣಬಸವನ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸೇನಾ ಸಮಿತಿ ಡಿಎಸ್ಎಸ್ ಕಲ್ಯಾಣ ಕರ್ನಾಟಕ ಸಮಿತಿ ರಾಯಚೂರಿದ್ದು, ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸಾಲ ವಸೂಲಾತಿಗಾಗಿ ಮೈಕ್ರೋ ಫೈನಾನ್ಸ್ ಕಂಪನಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಖಾಸಗಿ ಸರ್ಕಾರಿ ಸಂಘ ಸಂಸ್ಥೆಗಳು ಗ್ರಾಹಕರಿಗೆ ಕಿರುಕುಳ ನೀಡುತ್ತಿದ್ದು, ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ವಾರ, 15 ದಿನ, ತಿಂಗಳ ಬಡ್ಡಿಯಲ್ಲಿ ಸಾಲ ಪಡೆದಿದ್ದು ನಿಜವಿದ್ದು, ಸದರಿ ವ್ಯಾಪಾರವಿಲ್ಲದೆ ಇನ್ನಿತರ ಕುಟುಂಬಗಳಿಗೆ ಸಮಸ್ಯೆಗಳಿಂದ ಸೂಕ್ತ ಸಮಯದಲ್ಲಿ ಸಾಲ ಮರುಪಾವತಿ ಸಾಧ್ಯವಿಲ್ಲವಾಗದೆ ಹಲವಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇಂತಹ ಸಮಯದಲ್ಲಿ ಸಾಲ ಮರುಪಾವತಿಸದೇ ಇರುವ ಗ್ರಾಹಕರ ಮನೆಯ ಮುಂದೆ ಉಸಿಲಿಗೆ ಏಜೆಂಟರುಗಳು ಮನೆಗೆ ನುಗ್ಗಿ ಅವೆಚ್ಚ ಶಬ್ದಗಳಿಂದ ನಿಂದಿಸುತ್ತಾ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ. ಸಾಲ ಪಡೆದ ಮನೆಯ ಮುಂದೆ ಬಂದು ಗಲಾಟೆ ಮಾಡುವುದು, ಅವೆಚ್ಚ ಶಬ್ದಗಳಿಂದ ನಿಂದಿಸುವುದು, ಬೆದರಿಕೆ ಹಾಕಿ ಕಿರುಕುಳ ಗೌರವಕ್ಕೆ ಧಕ್ಕೆ ತರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕ್ರಮ ಖಂಡನೀಯ. ಶೇಕಡ 6 ರಿಂದ 8 ಬಡ್ಡಿ ವಸೂಲಿ ಮಾಡುವ ಕಂಪನಿಗಳ ಕಿರುಕುಳದಿಂದ ವ್ಯಾಪಕವಾಗಿ
ಮಹಿಳೆಯರಿಗೆ ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ನಿರ್ಣಯವಾಗಿದೆ ಹಾಗೂ ದಿನಾಂಕ 22/1/2025 ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಾಲ್ ಗ್ರಾಮ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ ಸದಾನಂದ್ ಮಾನ್ವಿ, ಜಿಲ್ಲಾ ಕಾರ್ಯದರ್ಶಿ ಪರಮೇಶ್ ಯರ್ಮರಸ್, ಜಿಲ್ಲಾ ಕಾರ್ಯಾಧ್ಯಕ್ಷ ರಂಗಪ್ಪ ಅಸ್ಕಿಹಾಳ್, ಆನಂದ ಏಗನೂರ್, ಮಾರುತಿ ದೊಡ್ಮನಿ, ರಮೇಶ್, ರಾಜು ಆಶಾಪುರ್ ಸೇರಿದಂತೆ ಅನೇಕರು ಇದ್ದರು.